ಭೇಟಿ ನೀಡುವ ಉದ್ದೇಶ ಅಂತಂದರೆ ರಾಜ್ಯಾಧ್ಯಕ್ಷನಾಗಿ ಮೊದಲನೇ ಬಾರಿಗೆ ರಾಜ್ಯ ಪ್ರವಾಸವನ್ನು ಬೀದರ್ ಜಿಲ್ಲೆಯಿಂದ ಕೈಗೊಂಡಿದ್ದೇನೆ. ಬೀದರ್ ಜಿಲ್ಲೆಯ ಅಧ್ಯಕ್ಷರಾದಂಥ ಫರೀದ್ ಖಾನ್ ಅವರಿದ್ದಾರೆ, ನಮ್ಮ ಉಸ್ತುವಾರಿಗಳಾದಂಥ ನಿಗಮ್ ಭಂಡಾರಿ ಅವರಿದ್ದಾರೆ, ರಾಜ್ಯ ಉಸ್ತುವಾರಿಗಳಾದಂಥ ರಾಜ್ಯದ ಉಪಾಧ್ಯಕ್ಷರಾದಂಥ ಅಬ್ದುಲ್ ದೇಸಾಯಿ ಕೃಷ್ಣ, ಅದೇ ರೀತಿ ರಾಜ್ಯದ ಹಲವಾರು ನಾಯಕರುಗಳು ಇದರಲ್ಲಿ ಇದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ಕಾಂಗ್ರೆಸ್ ಪಕ್ಷ ನಮಗೊಂದು ಅವಕಾಶವನ್ನು ಕೊಟ್ಟಿದೆ. ಯುವ ಕಾಂಗ್ರೆಸ್ಸನ್ನು ಸದೃಢವಾಗಿ ಕಟ್ಟುವಂಥ ಕೆಲಸವನ್ನು ನಾವು ಮಾಡಬೇಕು, ಅದನ್ನು ರೂಪುರೇಷೆಗಳನ್ನು ಕೈಗೊಳ್ಳಬೇಕು. ಮುಂದಿನ 2028ರ ಚುನಾವಣೆಗೆ ಯುವ ಕಾಂಗ್ರೆಸ್ನ ಪ್ರದರ್ಶನ ಅಥವಾ ಬಲ ಪ್ರದರ್ಶನ ಅತಿ ಹೆಚ್ಚಿರಬೇಕು. 2028ರಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನೋ ಉದ್ದೇಶದಿಂದ ರಾಜ್ಯ ಪ್ರವಾಸವನ್ನು ಕೈಗೊಂಡು ನಮ್ಮ ಸಂಘಟನೆ ಕಟ್ಟುವಂಥ ಕೆಲಸವನ್ನು ಮಾಡೋದಕ್ಕೆ ಹೊರಟಿದ್ದೇವೆ. ಮೊದಲನೇ ಬಾರಿಗೆ ಬೀದರ್ಗೆ ಬಂದಿದ್ದೇನೆ. ಎಲ್ಲ ನಮ್ಮ ರಾಜ್ಯದ ಪದಾಧಿಕಾರಿಗಳಿರ್ಬೋದು, ಜಿಲ್ಲೆಯ ಪದಾಧಿಕಾರಿಗಳಿರ್ಬೋದು, ಅಸೆಂಬ್ಲಿಯ ಪದಾಧಿಕಾರಿಗಳಿರ್ಬೋದು, ಬ್ಲಾಕಿನ ಪದಾಧಿಕಾರಿಗಳಿರ್ಬೋದು, ಎಲ್ಲರನ್ನು ಕರೆದು ಅವ್ರಿಗೆ ಸರಿಯಾದಂಥ ತರಬೇತಿಯನ್ನು ಕೊಡಬೇಕು, ಕೆಲಸವನ್ನು ಕೊಡಬೇಕು. ಪಕ್ಷ ಕಟ್ಟುವಂಥ ಉದ್ದೇಶ ಏನು, ಅದರ ತತ್ವ ಏನು, ಅದರ ನಿಲುವೇನು ಅನ್ನೋದನ್ನು ತೋರಿಸ್ಬೇಕು, ಅವ್ರಿಗೆ ತಿಳಿಸ್ಬೇಕು ಅಂತ ಇವತ್ತು ಬೀದರ್ಗೆ ಬಂದಿದ್ದೀನಿ. ಅವರೆಲ್ಲ ಭೇಟಿ ಮಾಡೋದು ಭಾಳ ಖುಷಿ ತಂದಿದೆ. ಯಾಕಂದರೆ ರಾಷ್ಟ್ರದಲ್ಲೇ ಮತ್ತು ವಿಶ್ವದಲ್ಲೇ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರುವಂಥ ಯುವ ಪಡೆ ಅಂತಂದರೆ ಯುವ ಕಾಂಗ್ರೆಸ್ಸು. ವಿಶ್ವದಲ್ಲೇ ರಾಷ್ಟ್ರದಲ್ಲೂ ಕೂಡ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರುವಂಥ ಯಾವುದಾದ್ರು ಒಂದು ಸಂಘಟನೆ ಇದೆ ಅಂದರೆ ಅದು ಯುವ ಕಾಂಗ್ರೆಸ್ಸು. ರಾಜ್ಯದಲ್ಲೂ ಕೂಡ ಅತಿ ಹೆಚ್ಚು 25ಕ್ಕೂ ಹೆಚ್ಚು ಲಕ್ಷಗಳ ಮೆಂಬರ್ಶಿಪ್ಪನ್ನು ರಾಜ್ಯದ ಯುವಕರು ಮಾಡಿದ್ದಾರೆ. ಇಲ್ಲೂ ಕೂಡ ಅವ್ರಿಗೆಲ್ಲ ಶುಭಾಶಯವನ್ನು ಕೊಡ್ತೀನಿ. ಇವತ್ತು ಬಂದಿರೋವಂಥದ್ದು ನಮ್ಮ ಸಂಘಟನೆಯನ್ನು ಮುಂದೆ ಯಾವ ರೀತಿ ತೊಗೊಂಡೋಗ್ಬೇಕು ಅಂತ ನಮ್ಮ ಪದಾಧಿಕಾರಿಗಳೊಂದಿಗೆ ಒಂದು ಮೀಟಿಂಗ್ ಮಾಡೋದಕ್ಕೆ ಬಂದಿದ್ದೀವಿ. ಅದನ್ನ ಮಾಡಿ ಮುಗಿಸಿ ಕೊಡ್ತೀವಿ. सर, क्या आने वाले दिनों में झटपे इलेक्शन में यूथ लीडर्स को मौका मिलेगा? झटपे इलेक्शन, टीपे इलेक्शन बीदर से ಯಾರು ಕೆಲಸವನ್ನು ಮಾಡ್ತಾರೆ, ಯಾರು ಗ್ರೌಂಡಲ್ಲಿ ಇರ್ತಾರೆ ಅವ್ರಿಗೆ ಸಿಗುತ್ತೆ. ಕಾಂಗ್ರೆಸ್ ಪಕ್ಷ ಇವತ್ತಿನಿಂದ ಬಂದರಂತಲ್ಲ, ಫೋನ್ ಇಡ್ರಿ ಕಾಂಗ್ರೆಸ್ ಪಕ್ಷ ಇವತ್ತಿಂದ ಬಂದವರಿಗೆ ನಾನು ಇವತ್ತು ಅಧ್ಯಕ್ಷ ಆಗಿದ್ದು ನಾಳೆ ಪೋಸ್ಟ್ ಕೊಡಿ ಅಂದರೆ ಕೊಡುವಂಥ ಕೆಲಸ ಇಲ್ಲ. ಯಾರು ಸತತವಾಗಿ ಕೆಲಸ ಮಾಡ್ಕೊಂಡು ಬರ್ತಾರೆ, ಗ್ರೌಂಡಲ್ಲಿ ಇರ್ತಾರೆ, ಅವ್ರಿಗೆ ಕೊಡುವಂಥ ಕೆಲಸವನ್ನು ಮಾಡುತ್ತೆ. ಇವತ್ತು ಕೂಡ ಯುವ ಕಾಂಗ್ರೆಸ್ಸಿಂದ ಬಂದಂಥವ್ರು ಹಲವಾರು ಮಿನಿಸ್ಟ್ರುಗಳಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, MLAಗಳಿದ್ದಾರೆ, ಕೆಲಸ ಮಾಡ್ತಾರೆ, MLCಗಳಿದ್ದಾರೆ. ಯುವ ಕಾಂಗ್ರೆಸ್ ಅಧ್ಯಕ್ಷರನ್ನ MLC ಕೂಡ ಮಾಡಿದ್ದಾರೆ ಮೊನ್ನೆ ತಾನೆ, ಲಾಸ್ಟಿಗೆ 1 ಇಯರ್ ಬ್ಯಾಕ್. ಬೀದರ್ से ऐसा कोई नाम है सर जो सरकार में हिस्सेदारी है बीदर से ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಅವಕಾಶವನ್ನು ಪಕ್ಷ ಮಾಡಿಕೊಡುತ್ತೆ. 10-15 सालों से युद्ध से कर रहे सर, 8 स्टेट के इंचार्ज रह चुके हैं. ಯಾರು नाम नहीं लेना चाहता, ನಾಮ ಇಲ್ಲ, ಕೆಲಸ ಯಾರು ಮಾಡ್ತಾರೆ ಅದನ್ನ ಪಕ್ಷ ಗುರುತಿಸುತ್ತಾರೆ. ಕೆಲಸ ಯೂತ್ ಲೀಡರ್ಸ್ ಬಹುತೇ ಬೀದರ್ में ಅದನ್ನ ನಾವು ಮೀಡಿಯಾ ಮುಖಾಂತರ ಹೇಳಕ್ಕಾಗಲ್ಲ. ನಮ್ಮ ಸಂಘಟನೆ ಏನಿದೆ, ನಮ್ಮ ಪಕ್ಷ ಏನಿದೆ, ನಿಲುವುಗಳಿರುತ್ತೆ, ಅಲ್ಲಿ ತಗೊಂತಾರೆ. ಡಿಸಿಷನ್ ಮೇಕರ್ ನಮ್ಮ ರಾಜ್ಯಾಧ್ಯಕ್ಷರಿದ್ದಾರೆ, ಸ್ಟ್ರಾಂಗ್ ಅಧ್ಯಕ್ಷರು DK ಶಿವಕುಮಾರ್ ಸಾಹೇಬರು. ಅವರ ನೇತೃತ್ವದಲ್ಲಿ ಯಾವುದೇ ಚೂಸ್ ಮಾಡಬೇಕಾದ್ರೂ ಕೂಡ ಅವರೇ ಚೂಸ್ ಮಾಡೋಂಥದ್ದು. ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಸಮಯಕ್ಕೆ ಯಾರ್ಯಾರಿಗೆ ಏನೇನು ಸಲ್ಲಬೇಕೋ ಸಲ್ಲುತ್ತೆ. ಆರೋಪ ಎಲ್ಲ ಕಡೆ ಇರುತ್ತೆ, ತಲುಪೋದು ಯಾರಿಗೆ ತಲುಪಬೇಕು ತಲುಪುತ್ತದೆ. ತಲುಪಿದಾಗ ಸರಿಯಾದ ಸಮಯದಲ್ಲಿ ಸರಿಯಾದ ನಿಲುವನ್ನು ನಮ್ಮ ರಾಜ್ಯಾಧ್ಯಕ್ಷರು KPC ಅಧ್ಯಕ್ಷರು ತಗೊತಾರೆ. ಧನ್ಯವಾದಗಳು. कर्नाटक स्टेट के हमारे नेशनल इंचार्ज निगम भंडारी भैया और कर्नाटक स्टेट के प्रेसिडेंट हमारे मंजुनाथ अन्ना और हमारे वाइस प्रेसिडेंट अब्दुल भाई और तमाम स्टेट के ऑफिस बेरर सब लोग आज हमारे मंजना पूरा कर्नाटका में स्टेट टूर ऑफिस बेरर्स का मीटिंग का प्लान करे थे. सबसे पहले बीदर से स्टार्ट किए है, बसवण्णा की भूमि रहने की तरफ से. इसलिए सारे हमारे असेंबली ऑफिस बेरर्स, ब्लॉक ऑफिस बेरर, डिस्ट्रिक्ट ऑफिसर सब लोग आए हुए यहाँ पे बीदर डिस्ट्रिक्ट में पूरा संगठन मजबूत करने के लिए, उसी के बारे में चर्चा करने के लिए हमारे नेशनल इंचार्ज और अध्यक्ष आए हुए. आज शिवा इंटरनेशनल में एग्जीक्यूटिव मीटिंग है.